ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಸರ್ವತಮೋಪಹಂ ದೀಪೇನ ಸಾಹಿತೆ ಸರ್ವಂ ಜ್ಯೋತಿರ್ದೀಪಂ ನಮೋಸ್ತುತೆ. ಶ್ರೀ ಶಾರ್ವರಿ ನಾಮ ಸಂವತ್ಸರ ದಕ್ಷಿಣಾಯನ ಶರದೃತು ಆಶ್ವೀಜ ಮಾಸ ಕೃಷ್ಣ ಪಕ್ಷ ಧನತ್ರಯೋದಶ್ಯಾಂ ತಿಥೋ ಭಾರ್ಗವಾಸರ ಯುಕ್ತಾಂ ಶುಭ ಚಿತ್ತಾ ನಕ್ಷತ್ರೆ ಪ್ರೀತಿ ಯೋಗಿ ಗರಜ ಕರಣೆ, ಅಂದರೆ ಆಂಗ್ಲ ದಿನಾಂಕ 13/11/2020 ಭಾರತದೊಂದಿಗೆ ವಿಶ್ವದ ಹಲವೆಡೆ ದೀಪಾವಳಿಯನ್ನು ಅತ್ಯಂತ ವೈಭವದಿಂದ ಸಂತಸದಿಂದ ಜ್ಯೋತಿಗಳನ್ನು ಬೆಳಗುವುದರ ಮೂಲಕವಾಗಿ 5 ದಿನಗಳ ಕಾಲ ಆಚರಣೆ ಮಾಡ್ತಾರೆ. ಅದಕ್ಕೆ ಇದನ್ನ ಪಂಚ ಮಹೋತ್ಸವ ಅಂತ ಹೇಳಿ ಹೇಳ್ತಾರೆ. ಏನ್ ಮಾಡ್ತಾರೆ ಈ 5 ದಿನ? ಮೊದಲನೇ ದಿನ ನೀರು ತುಂಬುವ ಹಬ್ಬ, ಧನ್ತೆರೇಸ್ ಅಥವಾ ಧನತ್ರಯೋದಶಿ ಅಂತ ಹೇಳಿ, ಮತ್ತೆ ಯಮದೀಪ ಅಂತ ಹೇಳಿ ಹಲವಾರು ಕಡೆ ಹಲವು ರೀತಿಯಲ್ಲಿ ಆಚರಣೆಯನ್ನು ಮಾಡ್ತಾರೆ. ಎರಡನೇ ದಿನ ನರಕ ಚತುರ್ದಶಿ, ಕಾಳಿ ಚೌದಾಸ್, ಚೋಟಿ ದೀಪಾವಳಿ, ಹನುಮಾನ್ ಪೂಜೆ ಅಂತ ಹೇಳಿ ಆಚರಣೆ ಮಾಡ್ತಾರೆ. ಮುಖ್ಯವಾಗಿ ನರಕ ಚತುರ್ದಶಿಯನ್ನ ನಮ್ಮ ದಕ್ಷಿಣ ಭಾರತದಲ್ಲಿ ಆಚರಣೆ ಮಾಡ್ತಾರೆ. ಮೂರನೇ ದಿನ ಲಕ್ಷ್ಮೀ ಪೂಜೆ ಅಂತ ಹೇಳಿ, ವೆಸ್ಟ್ ಬೆಂಗಾಲ್ ಆ ಕಡೆ ಎಲ್ಲ ಕಾಳಿ ಪೂಜೆ ಅಂತ ಹೇಳಿ 3ನೇ ದಿನ ಆಚರಣೆ ಮಾಡ್ತಾರೆ. 4ನೇ ದಿನ ಅನ್ನಕೂಟ್, ಬಲಿಪಾಡ್ಯಮಿ, ಪಾಡ್ವಾ ಅಂತಾರೆ, ಗೋವರ್ಧನ ಪೂಜೆ. ಸೊ ಇವೆಲ್ಲವನ್ನು ಕೂಡ 4ನೇ ದಿನ ಆಚರಣೆ ಮಾಡಿದ್ರೆ, ಇನ್ನು 5ನೇ ದಿನ ಭಾಯ್ ದುಜ್, ಭೌಬೀಜ್ ಮತ್ತು ವಿಶ್ವಕರ್ಮ ಪೂಜೆಯನ್ನು ಆಚರಣೆ ಮಾಡ್ತಾರೆ. ಯಾವ ದಿನ ಹೇಗೆ ಮಾಡ್ತಾರೆ ಅಂತಕ್ಕಂಥದ್ದನ್ನ ಆಯಾ ದಿನದಲ್ಲಿ ನಾನು ನಿಮಗೆ ತಿಳಿಸ್ತಾ ಬರ್ತೇನೆ. ಈಗ ಮೊದಲನೇ ದಿನ ನೀರು ತುಂಬುವ ಹಬ್ಬ, ಧನ್ತೆರೇಸ್, ಧನತ್ರಯೋದಶಿ, ಯಮದೀಪ ಅಂತ ಏನು ಅನ್ನೋದನ್ನ ನಾನು ಇವಾಗ ನಿಮ್ಗೆ ಹೇಳ್ತಾ ಇದ್ದೇನೆ. ಮಿಕ್ಕಿದೆಲ್ಲ ಕೂಡ ತಿಳ್ಕೊಬೇಕು ಅಂತಂದ್ರೆ ನಾಳೆ ನಾಡಿದ್ದು ಪ್ರತಿದಿನ ನಾನು ನಿಮ್ಮ ಜೊತೆ ಮಾತಾಡ್ತೇನೆ. ಹಾಗೇನೆ ಈ ಒಂದು ವಿಡಿಯೋ ನೋಡಿದ್ಮೇಲೆ, ಯೂಟ್ಯೂಬ್ನಲ್ಲಿ ನೋಡಿದ್ಮೇಲೆ ಸಬ್ಸ್ಕ್ರೈಬ್ ಮಾಡಿ. ಅದು ಉಚಿತ, ಯಾವುದೇ ರೀತಿ ಹಣ ಕೊಡೋ ಅವಶ್ಯಕತೆ ಇಲ್ಲ, ಫ್ರೀಯಾಗಿ ಮಾಡ್ತಕ್ಕಂಥದ್ದು. ನೋಡ್ತಾ ಇರ್ತಕ್ಕಂಥ ಸ್ಕ್ರೀನ್ ಕೆಳಗಡೆ ನಿಮಗೆ ರೆಡ್ ಕಲರ್ನಲ್ಲಿ ಆಂಗ್ಲ ಭಾಷೆಯಲ್ಲಿ ಸಬ್ಸ್ಕ್ರೈಬ್ ಅಂತೇಳಿ ಬರೆದಿರ್ತಾರೆ, ಅದನ್ನು ಜಸ್ಟ್ ಪ್ರೆಸ್ ಮಾಡಿ. ಸೊ ಹಾಗೆ ನಿಮ್ಮ ಸದ್ಬಂಧು ಸನ್ಮಿತ್ರರಿಗೆ ಇದು ಉಪಯೋಗ ಆಗೋಂಗಿದ್ರೆ ಅವ್ರಿಗೆ ಯಾರ್ಯಾರಿಗೆ ಉಪಯೋಗ ಆಗುತ್ತೋ ಅವ್ರಿಗೆಲ್ಲ ಕಳಿಸಿ ಅಂತೇಳಿ ವಿನಂತಿಸ್ತಾ, ಈ ದಿನದ ಮುಖ್ಯವಾಗಿರ್ತಕ್ಕಂತಹ ಏನು ಈ ಧನತ್ರಯೋದಶಿಯ ವಿಶೇಷಗಳನ್ನು ಹೇಳುವಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಾವು ನೀರು ತುಂಬುವ ಹಬ್ಬ ಅಂತೇಳಿ ಬಹಳ ಕಡೆ ಆಚರಣೆ ಮಾಡ್ತಾರೆ. ಇದನ್ನ ನೀರು ತುಂಬುವ ಹಬ್ಬ ಅಂದ್ರೆ ಏನು? ನೀರು ತುಂಬೋದಕ್ಕೆ ಹಬ್ಬ ಆಗ್ಬೇಕಾ ಅಂತಂದ್ರೆ, ಹಿಂದಿನ ಕಾಲದಲ್ಲಿ ಹೀಗಿದ್ದಂಗೆ ನಲ್ಲಿಗಳಾಗ್ಲಿ ಅಥವಾ ಪೈಪ್ಗಳ ಮುಖಾಂತರ ತೆಗೆದುಕೊಂಡು ಬಂದಿರೋದಾಗ್ಲಿ ಇರಲಿಲ್ಲ. ಸೊ ಆ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು ಅಂತಂದ್ರೆ, ಕೆರೆ, ಬಾವಿ ಮತ್ತು ಅಂತಹ ಜಾಗಗಳಿಂದ ಮನೆಗೆ ನಾಳೆ ಅಂದರೆ ನರಕ ಚತುರ್ದಶಿಯ ದಿನ ಅಭ್ಯಂಜನ ಸ್ನಾನ ಮಾಡ್ಲಿಕ್ಕೋಸ್ಕರವಾಗಿ ಆ ನೀರನ್ನು ಶೇಖರಣೆ ಮಾಡ್ತಾ ಇದ್ರು. ಅದಕ್ಕೆ ನೀರು ತುಂಬುವ ಹಬ್ಬ ಅಂತ ಹೇಳ್ತಾ ಇದ್ರು. ಜೊತೆಗೆ ಆ ನೀರಿನಲ್ಲಿ ಧನಾತ್ಮಕವಾದಂತಹ ಶಕ್ತಿ ತುಂಬಲಿಕ್ಕೋಸ್ಕರವಾಗಿ ಗಂಗಾದೇವಿಯನ್ನ ಆವಾಹನೆ ಮಾಡಿ ಪೂಜೆ ಮಾಡ್ತಾ ಇದ್ರು. ಗಂಗೆ ಚೈಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂತ ಹೇಳಿ ಏನು ಆ ಸಪ್ತ ನದಿಗಳನ್ನ ಆ ನೀರಿನಲ್ಲಿ ಆವಾಹನೆ ಮಾಡಿ, ಸಾಕ್ಷಾತ್ ಪರಶಿವನ ಮುಡಿಯಿಂದ ಬಂದಂತಹ ದೇವಗಂಗೆಯನ್ನ, ಭಗೀರಥನ ಪ್ರಯತ್ನದಿಂದ ಭೂಮಿಗೆ ಬಂದಂತಹ ದೇವಗಂಗೆಯನ್ನ ನಾವು ಸ್ನಾನ ಮಾಡತಕ್ಕಂತಹ ನೀರಿನಲ್ಲಿ ಆವಾಹನೆಯನ್ನು ಮಾಡಿ ಪೂಜೆಯನ್ನು ಮಾಡ್ತಕ್ಕಂತಹದ್ದು ಪ್ರತೀತಿಯಾಗಿ ಬಂದಿದೆ. ಇದನ್ನ ನೀರು ತುಂಬುವ ಹಬ್ಬ ಅಂತ ಹೇಳಿ ಆಚರಣೆ ಮಾಡ್ತೇವೆ. ಹಲವಾರು ಕಡೆ ತಮಿಳುನಾಡು, ಕೇರಳ, ಪುದುಚೇರಿ ಮತ್ತು ಹಲವಾರು ಕಡೆ ಇದನ್ನ ಕಾರ್ತಿಕ ದೀಪ ಅಂತ ಹೇಳಿ, ದೀಪಾವಳಿ 5 ದಿನಗಳ ದೀಪಾವಳಿಯಲ್ಲಿ ಈ ದಿನ ಪ್ರಾರಂಭವನ್ನು ಮಾಡ್ತಾರೆ. ಕಾರ್ತಿಕ ದೀಪಾವಳಿ ಅಂತ ಹೇಳಿ ಹೇಳ್ತಾರೆ. ಮತ್ತೆ ಧನತ್ರಯೋದಶಿ ಅಂದರೆ ಏನು? ಧನ ಅಂತಂದ್ರೆ 2-3 ಅರ್ಥಗಳು ಬರುತ್ತೆ. ಧನ ಅಂತಂದ್ರೆ ಹಣ ಅಂತನೂ ಆಗುತ್ತೆ. ಮತ್ತು ಧನ್ವಂತರಿ ಆಯುರ್ವೇದದ ಅಧಿದೇವತೆ. ಧನ್ವಂತರಿಯು ಈ ದಿನ ಸಾಗರದ ಮಥನದಿಂದ ಹೊರಹೊಮ್ಮಿರ್ತಕ್ಕಂತಹ ಬಂದಂತಹ ಆರೋಗ್ಯದ ದೇವತೆ, ಅಧಿದೇವತೆ ಮತ್ತು ದೇವತೆಗಳ ವೈದ್ಯ ಅಂತಲೂ ಕರೀತಾರೆ ಧನ್ವಂತರಿಯನ್ನ. ಸೊ ಆ ಧನ್ವಂತರಿಯನ್ನ ಪೂಜಿಸೋದ್ರಿಂದ 2 ರೀತಿ ಲಾಭ ಆಗುತ್ತೆ. ಆ ಧನ್ವಂತರಿ ನಮಗೆ 2 ರೀತಿಯಾಗಿ ಒಳ್ಳೆಯದು ಮಾಡಲಿ ಅಂತ ಹೇಳಿ ಇದನ್ನ ಧನ್ವಂತರಿಯನ್ನು ಪೂಜೆ ಮಾಡೋದಕ್ಕೋಸ್ಕರವಾಗಿ ಬಾಹ್ಯ ಮತ್ತು ಆಂತರಿಕ. ಬಾಹ್ಯ ಅಂತಂದರೆ ನಮ್ಮ ಸುತ್ತಿಡ್ತಕ್ಕಂತಹ ಪರಿಸರವನ್ನು ಶುದ್ಧಿ ಮಾಡ್ತಕ್ಕಂಥದ್ದು, ಶುದ್ಧವಾಗಿ ಇಟ್ಟುಕೊಳ್ತಕ್ಕಂಥದ್ದನ್ನ ಬಾಹ್ಯ ಆಚರಣೆ ಅಂತೇಳಿ ಹೇಳ್ತೇವೆ. ಇನ್ನು ಆಂತರಿಕ ಆಚರಣೆ ಹೇಗೆ ಮಾಡ್ತಕ್ಕಂಥದ್ದು? ಆಂತರಿಕ ಆಚರಣೆಯಲ್ಲಿ ನಮ್ಮಲ್ಲಿರ್ತಕ್ಕಂಥ ಅಜ್ಞಾನವನ್ನು ಹೋಗಲಾಡಿಸಿ ಜ್ಞಾನವೆಂಬ ಬೆಳಗನ್ನು ತುಂಬಿಕೊಳ್ಳುವುದ ಸದುದ್ದೇಶದಿಂದ ಆಂತರಿಕ ಶುದ್ಧಿಯನ್ನು ಮಾಡ್ಕೊಬೇಕು ಅಂತ ಹೇಳಿ ಆ ಧನ್ವಂತರಿಯನ್ನ ಪೂಜೆ ಮಾಡ್ತಾರೆ. ಹಲವಾರು ಕಡೆ ಧನ್ವಂತರಿಯ ಹೋಮ, ಹವನ ಮತ್ತು ಪೂಜೆಗಳನ್ನ
ಮಾಡ್ತಾ ಹೋಗ್ತಾರೆ. ಅದಕ್ಕೆ ಧನ ತ್ರಯೋದಶಿ ಅಂದ್ರೆ ಧನ್ವಂತರಿಯ ತ್ರಯೋದಶಿ, ಧನ ತ್ರಯೋದಶಿ ಅಂತೇಳಿ. ಅದಕ್ಕೆ ಇನ್ನೂ ಕೆಳಗಡೆ ಧನ್ತೆರಸ್ ಅಂತ ಹೇಳ್ತಾರೆ. ತೆರಾಸ್ ಅಂತಂದ್ರೆ ಹೇಗೇನು ತ್ರಯೋದಶಿ 13ನೇ ದಿನ ಅಂತ ಹೇಳಿ ಅರ್ಥ. ಆಶ್ವೀಜ ಮಾಸದ ಕೃಷ್ಣ ಪಕ್ಷದ 13ನೇ ದಿನ ಇವತ್ತು ಧನ್ ತ್ರಯೋದಶಿ ಅಂತ. ಯಾವ ಸಮಯದಲ್ಲಿ ಪ್ರಾರಂಭ ಆಯಿತು, ಹೇಗೆ ಪ್ರಾರಂಭ ಆಯಿತು ಮತ್ತು ಆ ಮುಹೂರ್ತ ಏನು ಇವತ್ತು ಅನ್ನೋದನ್ನ ನಾನು ನಿಮಗೆ ಕೊನೆಯಲ್ಲಿ ಹೇಳ್ತೇನೆ. ನನ್ನ ಜೊತೆಲೆ ಹಾಗೆ ನೋಡ್ತಾ ಇರಿ. ಸಾಗರ ಮಂತ್ರದಿಂದ ಬಂದಂತಹ ಧನ್ವಂತರಿಯನ್ನು ಪೂಜೆ ಮಾಡಿದ ಮೇಲೆ ಹಲವಾರು ಕಡೆ ಧನ್ತೆರಸ್ನಲ್ಲಿ ಈ ದಿನ, ದೀಪಾವಳಿಯ ಪ್ರಾರಂಭವಾದ ಈ ದಿನ ಸಂಪೂರ್ಣವಾಗಿ ಮನೆಯಲ್ಲೆಲ್ಲ ಇರ್ತಕ್ಕಂತಹ ಎಲ್ಲರೂ ಸೇರಿ, ಅಂದ್ರೆ ಹೆಣ್ಣು ಮಕ್ಕಳು, ಗಂಡು ಮಕ್ಕಳು, ಹೆಂಗಸರು, ಗಂಡಸರು ಎಲ್ಲ ಸೇರಿ ಶುಚಿಯನ್ನು ಮಾಡ್ತಾರೆ. ಹೆಣ್ಮಕ್ಳು ಏನ್ ಮಾಡ್ತಾರೆ, ನೆಲ ಒರೆಸೋದು ಮತ್ತು ರಂಗೋಲಿ ಹಾಕೋದು, ಆ ರೀತಿಯಾದಂತಹ ಕೆಲಸಗಳನ್ನ ವಹಿಸ್ಕೊಂಡ್ರೆ, ಗಂಡು ಮಕ್ಕಳು ಗೋಡೆಗಳನ್ನ ಮತ್ತು ಚಾವಣಿಗಳನ್ನ, ಆಮೇಲಿಂದ ಇರ್ತಕ್ಕಂಥ ವ್ಯಾಪಾರ ಸ್ಥಳಗಳನ್ನ, ಕಚೇರಿಗಳನ್ನೆಲ್ಲ ಸ್ವಚ್ಛಗೊಳಿಸ್ತಾರೆ. ಸ್ವಚ್ಛಗೊಳಿಸಿ ರಂಗೋಲಿಯನ್ನು ಹಾಕಿ ಈ ದಿನದ ಸಂಜೆ, ನಾನು ಹೇಳಿದ್ನಲ್ಲ ಮುಹೂರ್ತ ಹೇಳ್ತೀನಿ ಅಂತೇಳಿ, ಆ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡ್ತಾರೆ. ಯಾರ ಪೂಜೆಯನ್ನು ಮಾಡ್ತಾರೆ? ಕೆಲವು ಕಡೆ ಧನ್ವಂತರಿ, ಮಹಾಲಕ್ಷ್ಮಿ, ಕುಬೇರ 3 ಜನದನ್ನು ಮಾಡ್ತಾರೆ. ಕೆಲವು ಕಡೆ ಕುಬೇರ ಮತ್ತು ಮಹಾಲಕ್ಷ್ಮಿಯನ್ನು ಮಾತ್ರ ಮಾಡ್ತಾರೆ. ಸೊ ಅವರವರ ಇಚ್ಛೆಗೆ ಬಿಟ್ಟಂತಹದ್ದು. ನೀವು ಯಾವ ರೀತಿ ಮಾಡ್ಕೊಂತಾರೋ ಮಾಡ್ಕೊಳ್ಬಹುದು. 3 ಮಾಡೋದ್ರಿಂದ ಆರೋಗ್ಯ, ಧನ, ಕನಕ, ವಸ್ತು, ವಾಹನ ಎಲ್ಲವೂ ಲಭಿಸುತ್ತೆ. ಸೊ 3 ದೇವತೆಗಳನ್ನ ಆವಾಹನೆ ಮಾಡಿ ಪೂಜೆ ಮಾಡ್ತಾರೆ. ಸೊ ಈ ಸಮಯದಲ್ಲಿ ವಿಶೇಷವಾಗಿ ಆ ಆರೋಗ್ಯಕ್ಕೆ ಸಂಬಂಧಿಸಿರ್ತಕ್ಕಂತಹ ಶಕ್ತಿ ನಮಗೆ ಬರಲಿ ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಧನ್ವಂತರಿಯನ್ನು ಕೂಡ ಸ್ಥಾಪನೆ ಮಾಡ್ತಾರೆ. ಮತ್ತೆ ರಂಗೋಲಿಯನ್ನು ಅತ್ಯಂತ ತುಂಬಾ ಚೆನ್ನಾಗಿ ಬಿಡ್ತಾರೆ. ರಂಗೋಲಿ ಬಿಡದೆ ಮಹಾಲಕ್ಷ್ಮಿ ಆವಾಹನೆ ಆಗಲ್ಲ. ಮಹಾಲಕ್ಷ್ಮಿ ಆವಾಹನೆ ಆಗ್ಬೇಕು ಅಂತಂದ್ರೆ ಮುಂದೆಗಡೆ ರಂಗೋಲಿ ಇರಲೇಬೇಕು. ಹಾಗಾಗಿನೇ ರಂಗೋಲಿಯನ್ನ ಅದನ್ನ ಚಿತ್ರವತ್ತಾಗಿ ಬಿಡಿಸ್ತಾರೆ, ತುಂಬಾ ಚೆನ್ನಾಗಿ ಬಿಡಿಸ್ತಾರೆ. ಸೊ ಆ ರೀತಿ ರಂಗೋಲಿಯನ್ನು ಬಿಟ್ಟು ತಮ್ಮ ತಮ್ಮ ಮನೆಗಳಲ್ಲಿ ಮತ್ತು ವ್ಯಾಪಾರ ಸ್ಥಳಗಳಲ್ಲಿ, ಕಚೇರಿಗಳೆಲ್ಲ ಸ್ವಚ್ಛ ಮಾಡಿಕೊಂಡು, ಸೊ ಈ ದಿನ ಸ್ವಚ್ಛ ಮಾಡಿಕೊಂಡು ಮುಂದಿನ 5 ದಿನಗಳವರೆಗೆ ಲಕ್ಷ್ಮಿ ಮತ್ತು ಗಣೇಶನ ಪ್ರತಿಮೆ ಅಥವಾ ಚಿತ್ರಪಟ ಏನಿದೆ ಅದನ್ನು ಸ್ಥಾಪನೆ ಮಾಡಿ ಪೂಜೆ ಮಾಡಬೇಕು. ಪೂಜೆ ಮಾಡುವಾಗ ಮಣ್ಣಿನ ದೀಪದಲ್ಲಿ, ಮುಖ್ಯವಾಗಿರ್ತಕ್ಕಂಥದ್ದು ಮಣ್ಣಿನ ದೀಪದಲ್ಲಿ ಎಣ್ಣೆಯನ್ನು ತುಂಬಿ, ಎಣ್ಣೆ ಯಾವ ಎಣ್ಣೆ? ಎಳ್ಳೆಣ್ಣೆ ಇಸ್ ದ ಬೆಸ್ಟ್. ಎಳ್ಳೆಣ್ಣೆಯನ್ನು ತುಂಬಿ ದೀಪಗಳನ್ನು ಸ್ಥಾಪನೆ ಮಾಡಿ ಸಂಜೆ ಕುಟುಂಬ ಸಮೇತರಾಗಿ ಲಕ್ಷ್ಮಿ ಮತ್ತು ಗಣೇಶನನ್ನು ಪ್ರಾರ್ಥನೆ ಮಾಡಿಕೊಂಡು, ಆ ಗಣಪತಿಯಿಂದ ನಮಗೆ ಜ್ಞಾನಾರ್ಜನೆ ಆಗಲಿ, ಎಲ್ಲ ನಿರ್ವಿಘ್ನಗಳು ಹೋಗ್ಲಿ, ಸಂಪೂರ್ಣ ವರ್ಷ, ಇಡೀ ವರ್ಷ ನಮಗೆ ಉತ್ತಮವಾದಂತಹ ಸೌಭಾಗ್ಯ ಸಿಗಲಿ, ಯಾವುದೇ ವಿಘ್ನಗಳು ಬರದೇ ಹೋಗ್ಲಿ ಅಂತೇಳಿ ಪೂಜೆ ಮಾಡ್ತೀವಿ. ಲಕ್ಷ್ಮಿಯನ್ನ ಧನಲಕ್ಷ್ಮಿ ರೂಪದಲ್ಲಿ ಪೂಜೆ ಮಾಡ್ತೀವಿ, ಅಷ್ಟಲಕ್ಷ್ಮಿಗಳ ರೂಪದಲ್ಲಿ ಪೂಜೆ ಮಾಡ್ತೀವಿ. ಆ ಅಷ್ಟೈಶ್ವರ್ಯಗಳು ನಮಗೆ ಒದಗಲಿ ಅಂತೇಳಿ ಮಹಾಲಕ್ಷ್ಮಿಯನ್ನ ಪೂಜೆ ಮಾಡಬೇಕು. ಮತ್ತೆ ನೈವೇದ್ಯಕ್ಕೆ ಹುರಿದ ಅಕ್ಕಿಯಿಂದ ತಯಾರಿಸಿದ ಭಕ್ಷ್ಯ ಮತ್ತು ಬತ್ತಾಸ್ ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ಸಕ್ಕರೆ, ಟೊಳ್ಳಾದ ಸಕ್ಕರೆ ಇರುತ್ತೆ, ಅದನ್ನ ನೈವೇದ್ಯಕ್ಕೆ ಅರ್ಪಣೆ ಮಾಡಿ ಅದನ್ನ ನೈವೇದ್ಯವಾಗಿ ಸ್ವೀಕಾರ ಮಾಡ್ತಕ್ಕಂಥದ್ದು ಹಲವೆಡೆ ಆ ಒಂದು ಅಭ್ಯಾಸದಲ್ಲಿ ಸಂಪ್ರದಾಯಬದ್ಧವಾಗಿದೆ. ಸೊ ಹಾಗೇನೆ ಈ ದಿನ ಹೊಸ ಲೆಕ್ಕ ಪುಸ್ತಕಗಳನ್ನ ಕೊಂಡುಕೊಳ್ಳೋದು, ಹೊಸ ಪಾತ್ರೆಗಳನ್ನ, ಮುಖ್ಯವಾಗಿ ತಾಮ್ರ ಮತ್ತು ಹಿತ್ತಾಳೆ ಪಾತ್ರೆಗಳನ್ನ ಕೊಂಡುಕೊಳ್ತಕ್ಕಂಥದ್ದು ಬಹಳ ಜನ ಕೊಂಡುಕೊಳ್ತಾರೆ. ಮತ್ತು ಗೃಹೋಪಯೋಗಿ ಉಪಕರಣಗಳನ್ನ ಕೊಂಡುಕೊಳ್ತಾರೆ, ಮತ್ತು ಪಟಾಕಿಗಳನ್ನ ಮತ್ತು ಇತರ ವಸ್ತುಗಳನ್ನ ಖರೀದಿ ಮಾಡ್ತಕ್ಕಂಥದ್ದು ಈ ದಿನದ ಒಂದು ವಿಶೇಷ. ಹಿಂದಿನ ವರ್ಷದಲ್ಲಿ ಸುಮಾರು 5,000 to 10,000 ಕೋಟಿ ವ್ಯಾಪಾರ ವಹಿವಾಟು ಆಗಿದೆ ಅಂತ ಹೇಳಿ ಒಂದು ಲೆಕ್ಕಾಚಾರ ಮಾಡ್ತಾರೆ. 10,000 ಕೋಟಿಗಳವರೆಗೆ ಈ ದಿನ, ಅಂದರೆ ಈ ಒಂದು ಧನ ತ್ರಯೋದಶಿ ದಿನ ವ್ಯಾಪಾರ ವಹಿವಾಟು ಆಗಿದೆ ಅಂತೇಳಿ ಒಂದು ಲೆಕ್ಕಾಚಾರ. ಮತ್ತು ಇಂತಹ ಧನ ತ್ರಯೋದಶಿಯಿಂದ ಎಲ್ಲವನ್ನೂ ಪರ್ಚೇಸ್ ಮಾಡೋಣ, ಯಾವ್ಯಾವ್ದು ಬೇಕು ಅನ್ನೋದನ್ನ ತೆಗೆದುಕೊಂಡು ಮಕ್ಕಳ ಕುಟುಂಬದಲ್ಲಿ ಇರ್ತಕ್ಕಂಥದ್ದು ಎಲ್ಲರನ್ನೂ ಕೂಡ ಒಂದು ಏನಂತಾರೆ ಶಾಪಿಂಗ್ ಅಂತ ಹೇಳಿ ಹೇಳ್ತಾರೆ, ನಾವು ಅದನ್ನ ತೆಗೆದುಕೊಂಡು ಉಪಯೋಗಿಸ್ತಕ್ಕಂಥದ್ದು, ಉಪಯೋಗ ಆಗಿರ್ತಕ್ಕಂಥದ್ದನ್ನ ತೆಗೆದುಕೊಳ್ಳೋದು ಮುಖ್ಯವಾಗಿರ್ತಕ್ಕಂಥದ್ದು. ಮತ್ತೆ ಈ ಪಟಾಕಿಗಳಂತಕ್ಕಂಥದ್ದನ್ನ ಯಾವ ರೀತಿ ತೆಗೆದುಕೊಳ್ಬೇಕು ಅನ್ನೋದನ್ನು, ಪರಿಸರಕ್ಕೆ ಹಾನಿ ಆಗದ ರೀತಿಯಲ್ಲಿ ಆ ಪಟಾಕಿಗಳನ್ನ ಕೊಳ್ತಕ್ಕಂಥದ್ದನ್ನ ದಯವಿಟ್ಟು ಗಮನಿಸಿ ತೆಗೆದುಕೊಳ್ಳಿ. ಮತ್ತೆ ಯಮದೀಪ ಅಂತ ಆಚರಣೆ ಮಾಡ್ತಾರೆ ಇದನ್ನ. ಯಮದೀಪ ಅಂದರೆ, ಯಮ ಅಂದ್ರೆ ಯಾರು? ಯಮಧರ್ಮರಾಜ. ಯಮಧರ್ಮರಾಜ ಮೃತ್ಯುವಿನ ದೇವತೆ. ನಮಗೆ ಅಪಮೃತ್ಯು ಬರದೇ ಇರಲಿ ಅನ್ನುವ ಕಾರಣಕ್ಕಾಗಿ ಈಗ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಆ ಧನ್ವಂತರಿಯ ಪೂಜೆ, ಯಮನ ಪೂಜೆನೆ. ಯಾಕೆಂತ ಹೇಳಿದ್ರೆ COVID-19 ಹಲವಾರು ಏರುಪೇರುಗಳಾಗಿದೆ. ಸೊ ಆರೋಗ್ಯ ಭಾಗ್ಯ ಬರಲಿ ಅಂತ ಹೇಳಿ ಧನ್ವಂತರಿಯನ್ನು ಪೂಜೆ ಮಾಡಬೇಕು. ಅಪಮೃತ್ಯುವಾಗದೇ ಇರಲಿ ಅಂತ ಯಮಧರ್ಮರಾಯನ ಪೂಜೆ ಮಾಡಬೇಕು. ಯಾವ ರೀತಿ ಮಾಡಬೇಕು ಯಮಧರ್ಮರಾಯನ ಪೂಜೆ? ಮನೆಯ ಮುಂದೆ ದೀಪವನ್ನು ಹಚ್ಚುತ್ತೀವಲ್ಲ, ಅದೇ ರೀತಿಯಾಗಿ ಮನೆಯ ಹಿಂದೆ ಕೂಡ ದಕ್ಷಿಣ ಮುಖವಾಗಿ ದೀಪವನ್ನು ಬೆಳಗಿಸಿಡಬೇಕು. ಅದು ಕೂಡ ಮಣ್ಣಿನ ದೀಪದಾಗಿರ್ಬೇಕು. ಆ ಮಣ್ಣಿನ ದೀಪದಲ್ಲಿ ಎಳ್ಳೆಣ್ಣೆಯನ್ನು ಹಾಕಿ ದೀಪವನ್ನು ಬೆಳಗಿಸಿ ಇಟ್ಟಾಗ ಆ ಯಮರಾಜನನ್ನು ಧ್ಯಾನ ಮಾಡಿದಾಗ ನಮಗೆ ಅಪಮೃತ್ಯು ಹೋಗುತ್ತದೆ ಅನ್ನೋದನ್ನ ಪುರಾಣಗಳಲ್ಲಿ ಅದನ್ನು ಉಲ್ಲೇಖ ಮಾಡಿದ್ದಾರೆ. ಸೊ ಹಾಗಾಗಿ ಅದನ್ನ ಯಮದೀಪ ಅಂತ ಹೇಳಿ ಹೇಳ್ತೇವೆ.
ಆ ಮೃತ್ಯುದೇವತೆಯ ಧರ್ಮರಾಜನನ್ನ ಮೆಚ್ಚಿಸುತ್ತೆ ಅಂತ ಹೇಳಿ ಹೇಳ್ತಾರೆ. ಅಕಾಲಿಕ ಮರಣವನ್ನು ನಿವಾರಿಸುತ್ತೆ ಅಂತ ಹೇಳಿ ಎಂಬ ನಂಬಿಕೆ ಇದೆ. ಈ ಧನತ್ರಯೋದಶಿ ನಾನು ನಿಮಗೆ ಹೇಳಿದೆ, ಆ ಮುಹೂರ್ತ ಯಾವಾಗ ಪ್ರಾರಂಭ ಆಗುತ್ತೆ ಏನು ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಧನತ್ರಯೋದಶಿ ನಿನ್ನೆ ಅಂದ್ರೆ ಗುರುವಾರ 12/11/2020 ರಾತ್ರಿ 9:28 ಪ್ರಾರಂಭ ಆಗಿ ಈ ದಿನ ಅಂದ್ರೆ 13/11/2020 ಸಂಜೆ 5:59 ಇರುತ್ತೆ. ಆದ್ರಿಂದ ಆಚರಣೆ ಯಾವತ್ತು ಮಾಡಬೇಕು? ಇವತ್ತೇ ಮಾಡಬೇಕು. ಆಚರಣೆ 13/11/2020 ಆಚರಣೆ ಮಾಡಬೇಕಾಗಿರ್ತಕ್ಕಂಥದ್ದು ಧನತ್ರಯೋದಶಿಯ ಪೂಜಾ ಮುಹೂರ್ತ ಅಂತ ಹೇಳಿ ಹೇಳ್ತೇವೆ. ಏನು ಈ ಹೊಸ ಪುಸ್ತಕಗಳನ್ನು ತೆಗೆದುಕೊಂಡು ಬಂದಿರ್ತಾರೆ ಮತ್ತು ಆ ಭಗವಂತನನ್ನ ಮತ್ತು ಕುಬೇರ, ಲಕ್ಷ್ಮಿ, ಧನ್ವಂತರಿ, ಗಣಪತಿ ಏನು ಇಟ್ಟು ಪೂಜೆ ಮಾಡ್ತೀವಿ, ಅದರ ಪೂಜೆಯನ್ನ ಪ್ರಾರಂಭ ಮಾಡ್ತಕ್ಕಂಥದ್ದು ಆ ಒಂದು ಮುಹೂರ್ತ ಏನಪ್ಪಾ ಅಂತಂದ್ರೆ ಸಂಜೆ 5:25 5:29 ಒಳಗೆ ಪೂಜೆಯನ್ನು ಪ್ರಾರಂಭ ಮಾಡಬೇಕು. ನೆನಪಿಟ್ಕೊಳ್ಳಿ, 4 ನಿಮಿಷ ಮಾತ್ರ ಪೂಜೆಗೆ ಸಮಯ ಪ್ರಾರಂಭ ಮಾಡ್ಲಿಕ್ಕೆ ಹೇಳ್ತಾ ಇರ್ತಕ್ಕಂಥದ್ದು. ಸಂಜೆ 5:25 5:29 ತನಕ ಆ ಪೂಜೆಯನ್ನು ಮಾಡಿದಾಗ ಆ ಪ್ರಾರಂಭ ಮಾಡ್ಬೋದು. ಪ್ರದೋಷ ಕಾಲ 8 ಗಂಟೆ 6 ನಿಮಿಷ ತನಕ ಇರುತ್ತೆ. ಸೊ ಪ್ರದೋಷ ಕಾಲದಲ್ಲಿ ಪೂಜೆಯನ್ನು ಕೂಡ ನಾವು ಮಾಡ್ತಾ ಹೋಗ್ಬೋದು. ನಮ್ಮ ಆರೋಗ್ಯವಾಗಿ ಮುಖ್ಯವಾಗಿ ಕಣ್ಣುಗಳ ಬಗ್ಗೆ ಗಮನ ಇರಲಿ. ಸೊ ದೀಪಾವಳಿಯ ಸಮಯದಲ್ಲಿ ಸಾಮಾನ್ಯ ದಿನಗಳಿಗಿಂತ 200% 2 ಪಟ್ಟು ಕಣ್ಣಿಗೆ ಹೆಚ್ಚು ಹಾನಿ ಆಗುತ್ತೆ ಅಂತ ಆಸ್ಪತ್ರೆಗಳಲ್ಲಿ ದಾಖಲಾಗಿದೆ ಅಂತ ಹೇಳಿ ದಾಖಲೆಗಳು ಹೇಳುತ್ತೆ. ಸೊ ಹಾಗಾಗಿ ದಯವಿಟ್ಟು ನಿಮ್ಮ ಕಣ್ಣುಗಳ ಬಗ್ಗೆ ಎಚ್ಚರಿಕೆ ಇರಲಿ. ಪರಿಸರಕ್ಕೆ ಹಾನಿಕಾರಕವಾಗಿರ್ತಕ್ಕಂಥ ಪಟಾಕಿಗಳನ್ನು ಸಿಡಿಸಬೇಡಿ. ನಮಗೂ ಹಾನಿ, ಅದನ್ನ ಆ ಸೇವನೆಯನ್ನ ತೆಗೆದುಕೊಳ್ತವ್ರಿಗೂ ಹಾನಿ. ಯಾರಿಗಾದ್ರೂ ಶ್ವಾಸಕೋಶದ ಸಮಸ್ಯೆ ಇದ್ರೆ ಅದು ಉಲ್ಬಣಿಸುತ್ತೆ, ಬಹಳ ಹೆಚ್ಚಾಗಿ ಹೋಗುತ್ತೆ. ಆದ್ದರಿಂದ ಅದನ್ನ ಬಹಳ ಕೇರ್ಫುಲ್ ಆಗಿ ಪಟಾಕಿಗಳನ್ನ ಸಿಡಿಸದೇ ಇರೋದು ತುಂಬಾ ಉತ್ತಮವಾದಂತಹದ್ದು ವಿಚಾರ. ದೀಪಾವಳಿಯನ್ನ ದೀಪಗಳನ್ನು ಹಚ್ಚುವುದರಿಂದ ಧನಧಾನ್ಯಗಳ ಸೌಭಾಗ್ಯ ಹೆಚ್ಚುತ್ತೆ. ಋಣಾತ್ಮಕ ಶಕ್ತಿಗಳು ನಿವಾರಣೆಯಾಗಿ ಸಕಾರಾತ್ಮಕ ಹಾಗೂ ಧನಾತ್ಮಕ ಶಕ್ತಿ ನಮ್ಮಲ್ಲಿ ಹೆಚ್ಚಾಗುತ್ತೆ ಮತ್ತು ದಾರಿದ್ರ್ಯ ನಿವಾರಣೆ ಆಗುತ್ತೆ, ಅಂಧಕಾರ ನಿವಾರಣೆ ಆಗುತ್ತೆ, ಅಜ್ಞಾನ ನಿವಾರಕ ಆಗುತ್ತೆ. ಆದ್ದರಿಂದ ಹೆಚ್ಚು ಹೆಚ್ಚು ದೀಪಗಳನ್ನು ಹಚ್ಚಿ ಜ್ಞಾನದ ಬೆಳಕನ್ನು ಬೆಳಗಿಸಿ ಎಲ್ಲರನ್ನೂ ಸುಜನರಾಗಿಸಿ ಅಂತೇಳಿ ಹೇಳ್ತಾ, ಶಿವಂ ಬಹುದು ಕಲ್ಯಾಣಿ ಆರೋಗ್ಯಂ ಧನ ಸಂಪದಂ ಮಮ ಶತ್ರುತ್ವ ವಿನಾಶಾಯ ದೀಪಜ್ಯೋತಿ ನಮೋಸ್ತುತೆ ಅಂತೇಳಿ ಹಾರೈಸ್ತಾ ಎಲ್ಲರಿಗೂ ಕೂಡ ದೀಪಾವಳಿಯ ಶುಭಾಶಯಗಳನ್ನು ತಿಳಿಸುತ್ತಾ 2ನೇ ದಿನದ ವಿಶೇಷವನ್ನ ಹೇಳೋದಕ್ಕೆ ನಾಳೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ದೀಪಾವಳಿ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ಈ ದಿನದ ಒಂದು ಧನತ್ರಯೋದಶಿಯ ವಿಚಾರವಾಗಿ ತಿಳಿಸುತ್ತಾ ನಿಮಗೆ ಸ್ವಸ್ತಿಯನ್ನು ಹಾಡ್ತಾ ಇದ್ದೇನೆ. ಸರ್ವೇ ಜನ ಸುಜನೋ ಭವಂತು, ಸರ್ವೇ ಸುಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶುಭಂ ಭೂಯಾತ್. ನಮಸ್ತೆ.